ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ಗೌರ್ಮೆಂಟು ಸೈಲೆಂಟಾಗೆ ಡಿಜಿಟಲ್ ಇ ಸ್ಟ್ಯಾಂಪ್ ವ್ಯವಸ್ಥೆ ಜಾರಿ ಮಾಡಿದೆ. BBMP ಮುನ್ಸಿಪಾಲಿಟಿಯಿಂದ ಹಿಡಿದು ಪಂಚಾಯಿತಿವರೆಗೂ ಈ ಖಾತಾ ಬಗ್ಗೆ ನೀವು ಕೇಳಿದ್ದೀರಾ. ಈಗ ಇದೇ ಸಾಲಿಗೆ ಇನ್ನೂ ಒಂದು ಹೊಸ್ದಾಗಿ ಆ್ಯಡ್ ಆಗಿದೆ, ಅದೇ ಡಿಜಿಟಲ್ ಇ ಸ್ಟ್ಯಾಂಪ್ ಸಿಸ್ಟಮ್. ಇದು ಹಳೆ ಫಿಸಿಕಲ್ ಇ ಸ್ಟ್ಯಾಂಪ್ ಪೇಪರ್ ಏನಿತ್ತೋ ಅದನ್ನ ರಿಪ್ಲೇಸ್ ಮಾಡುತ್ತೆ. ಇನ್ಮೇಲಿಂದ ರಿಜಿಸ್ಟ್ರೇಷನ್ ಆಗಿರ್ಬೋದು, ನಾನ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇದರಲ್ಲಿ ಸ್ಟ್ಯಾಂಪ್ ಪೇಪರ್ ಫ್ರಾಡ್ ಆಗೋದನ್ನ ನಿಲ್ಲಿಸೋದಕ್ಕೆ ಮತ್ತು ಎಲ್ಲ ಒಂದು ಪ್ರೋಸೆಸ್ನು ಕಂಪ್ಲೀಟ್ಲಿ ಸೆಕ್ಯೂರ್ ಮತ್ತು ಆನ್ಲೈನ್ ಮಾಡೋದಕ್ಕೆ ಇ ಸ್ಟ್ಯಾಂಪ್, ಡಿಜಿಟಲ್ ಇ ಸ್ಟ್ಯಾಂಪ್ ಸಿಸ್ಟಮ್ನ ಜಾರಿ ಮಾಡಿದ್ದಾರೆ. ಸೈಲೆಂಟಾಗಿ ಆದಂಥ ಈ ಒಂದು ಬೆಳವಣಿಗೆನ ಎಲ್ಲ ಮೇನ್ ಸ್ಟ್ರೀಮ್ ಚಾನೆಲ್ಸ್ಗಳು ಕವರ್ ಮಾಡಿದ್ದಾವೆ. ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ ಆಗಿದೆ. ಇದೊಂದು ಸೆಕ್ಯೂರ್ ಡಿಜಿಟಲ್ ಸ್ಟ್ಯಾಂಪ್ PDF ಆಗಿದೆ. ಇದು ಯೂನಿಕ್ QR ಕೋಡ್ನ ಹೊಂದಿರುತ್ತೆ, ವೆರಿಫಿಕೇಷನ್ ಕೋಡ್ ಇರುತ್ತೆ. ಆನ್ಲೈನಲ್ಲೇ ನೀವು ಇನ್ಸ್ಟೆಂಟಾಗಿ ಚೆಕ್ ಮಾಡ್ಬೋದು. ಯಾವುದೇ ಬ್ಯಾಂಕ್ ವಿಸಿಟ್ ಮಾಡಬೇಕಾಗಿಲ್ಲ. ಪಡ್ಕೊಳ್ಳೋದಕ್ಕೆ ಕಾವೇರಿ ಆಫೀಸ್ಗಳನ್ನ ಯಾವುದನ್ನು ವಿಸಿಟ್ ಮಾಡಬೇಕಾಗಿಲ್ಲ. ಹಾಗಿದ್ರೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೈಲೆಂಟಾಗಿ ಇದು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ಮೇಲಿಂದ ಏನು ನೀವು ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಿಸ್ಬೇಕು, ಸೈಟ್ ಸೇಲ್ ಮಾಡಬೇಕು, ಏನೇ ಒಂದು ಮಾಡಬೇಕಂದ್ರೂ ಡಿಜಿಟಲ್ ಸ್ಟ್ಯಾಂಪಲ್ಲೇ ನೀವು ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯವಾದಂಥ ಅಪ್ಡೇಟ್ ಆಗುತ್ತೆ. ಇದನ್ನು ಅನೌನ್ಸ್ ಮಾಡಿದ್ದು ಕೃಷ್ಣ ಬೈರೇಗೌಡ. ಕರ್ನಾಟಕ ಸ್ಟ್ಯಾಂಪ್ಸ್ ಮತ್ತು ರಿಜಿಸ್ಟ್ರೇಷನ್ ಆಫೀಸು, ಇನ್ಫಾರ್ಮೇಷನ್ ಪಬ್ಲಿಕ್ ರಿಲೇಷನ್ಶಿಪ್ ಡಿಪಾರ್ಟ್ಮೆಂಟು, ಈ 3 ಡಿಪಾರ್ಟ್ಮೆಂಟ್ಗಳು ಈ ಒಂದು ಡಿಜಿಟಲ್ ಇ ಸ್ಟ್ಯಾಂಪ್ನ ಇನಿಷಿಯೇಟ್ ಮಾಡಿದ್ದಾರೆ. ಇನ್ಮೇಲಿಂದ ಯಾವುದೇ ಪ್ರಾಪರ್ಟಿ ರಿಜಿಸ್ಟರ್ ಆಗಬೇಕು, ಯಾವುದೇ ಒಂದು ಅಗ್ರಿಮೆಂಟ್ ಆಗಬೇಕು ಅಂದ್ರೂ ಡಿಜಿಟಲ್ ಸ್ಟ್ಯಾಂಪಲ್ಲಿ ಆಗುತ್ತೆ. ಯೂನಿಕ್ QR ಕೋಡ್ ಹೊಂದಿರುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಡಿ. ಫಸ್ಟೆಲ್ಲ ಸೈಟ್ ಯಾವ ಥರ ಸೇಲ್ ಆಗ್ತಿತ್ತು, ಮನೆ ಅಗ್ರಿಮೆಂಟ್ ಯಾವ ಥರ ಹಾಕಿಸ್ಕೊಳ್ತಿದ್ರಿ, ರೆಂಟಲ್ ಅಗ್ರಿಮೆಂಟ್ ಯಾವ ಥರ ಹಾಕಿಸ್ಕೊಳ್ತಿದ್ರಿ, ಫಿಸಿಕಲ್ ಇ ಸ್ಟ್ಯಾಂಪ್ ಪೇಪರ್ ಬರೋದು, ಅದ್ರ ಮೇಲೆ ಫಿಸಿಕಲಾಗಿ ಪ್ರಿಂಟ್ ಆಗ್ತಿತ್ತು, ನೀವು ಅದನ್ನು ಸೈನ್ ಹಾಕಿಸ್ತಿದ್ರಿ. ಇನ್ಮೇಲಿಂದ ಎಲ್ಲ ಡಿಜಿಟಲ್ ಇ ಸ್ಟ್ಯಾಂಪ್ ಪೇಪರ್, ಅದು ಬಾರ್ ಕೋಡ್ ಬಂದಿರುತ್ತೆ. ಆ ಬಾರ್ ಕೋಡಲ್ಲಿ ಎಲ್ಲ ಡೀಟೇಲ್ಸು ಎಂಟ್ರಿ ಆಗಿರುತ್ತೆ. ಸರಿನಾ? ಅದು ಡಿಜಿಟಲ್ ಇ ಸ್ಟ್ಯಾಂಪು ಆ ಫಿಸಿಕಲ್ ಪೇಪರ್ನ ಈಗ ರಿಪ್ಲೇಸ್ ಮಾಡುತ್ತದೆ. ನೀವು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸಲ್ಲಿ ಸೇಲ್ ಡೀಡು, ಗಿಫ್ಟ್ ಡೀಡು, ಪಾರ್ಟಿಷನ್ನು ಎಕ್ಸೆಟ್ರಾ, ಇಲ್ಲಾಂದರೆ ನಾನ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸು, ಅಫಿಡೇವಿಟ್ಸ್ ಆಗಿರ್ಬೋದು, ಅಗ್ರಿಮೆಂಟ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಇದೆಲ್ಲನೂ ಇನ್ಮೇಲಿಂದ ಇ ಸ್ಟ್ಯಾಂಪ್ ಅಂದರೆ ಇನ್ಮೇಲಿಂದ ಡಿಜಿಟಲ್ ಆಗ್ತಾ ಇದೆ. ಎಲ್ಲನೂ ನಿಮ್ಮ ಬರೀ ಫಿಸಿಕಲ್ ಪೇಪರ್ ಆಗೋದು, ನೀವು ಲಾಕರಲ್ಲಿ ಇಟ್ಟಿರ್ತಿದ್ರಿ, ಬೀರೋ ಅಲ್ಲಿ ಇಟ್ಟಿರ್ತಿದ್ರಿ, ಇನ್ಮೇಲಿಂದ ಇದೆಲ್ಲ ಡಿಜಿಟಲ್ ಆಗುತ್ತೆ. ಇಷ್ಟೊಂದು ದೊಡ್ಡ ಚೇಂಜು ಏಂತಕ್ಕೆ ತಂದರು? ಸಿಂಪಲ್. ಒಂದು ಸ್ಟ್ಯಾಂಪ್ ಫ್ರಾಡ್ ಏನಾಗ್ತಾ ಇತ್ತು, ಸ್ಟ್ಯಾಂಪ್ ಪೇಪರ್ ಫ್ರಾಡ್ ಏನಾಗ್ತಿತ್ತು ಅದನ್ನ ತಡೆಯೋದಕ್ಕೆ ಮತ್ತು ಸೆಕ್ಯೂರಿಟಿನ ಜಾಸ್ತಿ ಮಾಡೋದಕ್ಕೆ. ನೀವು ಒಂದು ರಿಜಿಸ್ಟ್ರೇಷನ್ ಪೇಪರ್ ಮಾಡಿಸ್ಬಿಟ್ಟು ಎಲ್ಲೋ ಇಡ್ತಿದ್ರಿ, ಕಳೆದೋಗೋದು, ಯಾರ ಹತ್ರ ಎತ್ಕೊಂಡೋಗಿ ಅಡುಗೆ ಇಟ್ಬಿಡ್ತಿದ್ರಿ, ಏನೋ ಒಂದಾಗಿ ಮಿಸ್ ಆಗಿಬಿಟ್ಟಿರೋದು. ಈಗ ಆ ಥರ ಸಮಸ್ಯೆನೇ ಇಲ್ಲ. ನಿಮ್ಮ ಪೇಪರ್ ಏನಿದ್ರು ನಿಮ್ಮ ಹತ್ರ ಒಂದು ಕಾಪಿ ಇದ್ದರೆ, ನೆಕ್ಸ್ಟು ಆ ಪೇಪರು ಗೌರ್ಮೆಂಟ್ ಹತ್ರ ಒಂದಿರುತ್ತೆ. ನೀವು ಏನಾದ್ರು ಕಳೆದೋದು ಏನಾದರೂ ಆದರೆ ಗೌರ್ಮೆಂಟಿಂದ ಅದನ್ನ ನೀವು ಮತ್ತೆ ತಗೋಬೋದು. ಇನ್ಮೇಲಿಂದ ಯಾರಾದರೂ ಅಡುಗೆ ಇಕ್ಕಿಸ್ಕೊಳ್ಳೋರು ಆ ಥರದಲ್ಲಿದ್ದರೆ ಸ್ವಲ್ಪ ಜಾಗ್ರತೆ ಆಗಿಬಿಡಿ. ಯಾಕೆ ಅಂದರೆ ಪೇಪರ್ ಇಟ್ಟರೆ ಏನಕ್ಕೂ ಉಪಯೋಗ ಬರೋಲ್ಲ, ಅವ್ರು ಮತ್ತೆ ಅದು ಕಾಪಿ ತಗೋಬೋದು. ಅದು ಕಂಪ್ಲೀಟ್ಲಿ ಇನ್ಮೇಲಿಂದ ರಿಜಿಸ್ಟರ್ ಆಗಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು. ಇದರಿಂದ ಸ್ಟ್ಯಾಂಪ್ ಜನ್ರೇಷನ್ನು ತುಂಬಾ ಫಾಸ್ಟು, ಟ್ರಾನ್ಸ್ಪರೆಂಟ್ ಆಗುತ್ತೆ. ಎಲ್ಲ ಸಿಟಿಸನ್ಸು ಇದನ್ನು ಡೌನ್ಲೋಡ್ ಮಾಡ್ಬೋದು. ಮನೇಲೇ ಕೂತ್ಕೊಂಡು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಎಲ್ರಿಗೂ ವಿಸಿಟ್ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ. ಇನ್ಮೇಲಿಂದ ಎಲ್ಲ ನಿಮ್ಮ ಫೋನಲ್ಲೇ ಅಲ್ಟಿಮೇಟ್ ಪವರ್. ನೀವು ರಿಜಿಸ್ಟ್ರೇಷನ್ ಆಗಿರ್ಬೋದು, ಪ್ರಾಪರ್ಟಿ ನೋಡೋದಾಗಿರ್ಬೋದು, ಯಾರ ಹೆಸ್ರಲ್ಲಿದೆ, ಯಾರ ಹೆಸ್ರಿಗೆ ಬಂತು, ಅವ್ರ ಆಫೀಸ್ಗೆ ಹೋಗ್ಬೇಕು, ಈ ಆಫೀಸ್ಗೆ ಹೋಗ್ಬೇಕು, ಇನ್ನೇನಿಲ್ಲ, ಎಲ್ಲ ಡಿಜಿಟಲೈಸೇಷನ್ ಆಗ್ತಾ ಇದೆ. ಈ ವಿಡಿಯೋ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ವಾಟ್ಸಪ್ ಗ್ರೂಪ್, ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟು. ಇದ್ರ ರಿಲೇಟೆಡ್ ಇನ್ನೂ ಯಾವುದೇ ಅಪ್ಡೇಟ್ಸ್ ಬಂದರೂ ಇದೇ ಚಾನಲೇ ಪೋಸ್ಟ್ ಮಾಡ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.